ದಿನಗಳ ಹಿಂದೆ ನಾನೊಂದು ಕೊಲೆ ಅಪರಾಧವನ್ನು ಕೋರ್ಟ್ ಮೆಟ್ಟಿಲು ಹತ್ತಿದೆ. ಆದರೆ ಅಲ್ಲಿ ನ್ಯಾಯಮೂರ್ತಿಯಾಗಿ ಕುಳಿತಿದ್ದ ಇದೇ ಲಕ್ಷ್ಮಣ್ ರಾಯ್ ನನ್ನನ್ನೇ ಕಟುವಾಗಿ ಟೀಕಿಸಿ ಕಠಿಣ ಶಿಕ್ಷೆ ವಿಧಿಸಿದ 10 ವರ್ಷಗಳ ಕಾಲ. ಇರಲಿ ಈಗ ಅವನ ಬಾಳಿನ ಬಳ್ಳಿಯ ಹೂವಾಗಿ ಬೆಳೆದು ನಿಂತಿರುವ ಅವನ ಮಗಳು ಪದ್ಮ ದಿನಕ್ಕೊಮ್ಮೆ ಈ ಪ್ರತಾಪನ ಕಣ್ಮುಂದೆ ನಿಂತು ಅವರ ಮೈ ಮಾಟದ ವೈಂಬಣವನ್ನು ಕಾರಿಸುವ ಕಾತುರದ ಕಾಮನೆಯಾಗಿದ್ದಾಳೆ ಆ ನಂಬೆ. ಆ ತಾಂಡವನ ವೃತ್ತಕ್ಕೆ ಆ ಗಿರಿಗಗನವೇ ನಡುಗುವಂತೆ ಈ ಪ್ರತಾಪನ ಕಣ್ಣನಿಂದ ಆ ಪದ್ಮಳ ಬಾಳಣ್ಣೆ ನುಚ್ಚು ನೂರು ಮಾಡಿ ನನ್ನ ಕಾಮದ ತುಸಲೆ ಎತ್ತರವಾಗು ಲಕ್ಷ್ಮಣ್ ರಾಯ್, ನಿನ್ನ ಪಾಲಿನ ಯಮನಾಗಿ ಬರ್ತಿದ್ದಾನೆ ಈ ಪ್ರತಾಪ. ನಮಸ್ಕಾರ ರೀ ಶಿವ. ಅವಾಗಲೇ ಏನೋ ಪ್ರತಿಜ್ಞೆ ಮಾಡಿ ಹೊಂಟಂಗೈತಲ್ರಿ. ನಿಮ್ಮ ಕಾರ್ಯದಾಗ ಹಣ್ಣ ಕಾಯಿ ಅನ್ನೋ ಮಾತ ಇಲ್ಲ ನೋಡ್ರಿ ಶಿವ. ಯಾಕ್ರಿ ಶಿವ? ಸತ್ಯಪ್ಪ, ಇತ್ತಿತ್ತಲಾಗಿ ನಿನ್ನ ಭೇಟಿ ಅಪರೂಪವಾಗಿ ಬಿಟ್ಟಿದೆಯಲ್ಲ. ಏನು ಮುನ್ಸಿಪಾಲಿಟಿ ಅಧ್ಯಕ್ಷನಾದ ಮಾತ್ರಕ್ಕೆ ಇಷ್ಟು ಬೇಗ ಮರ್ತು ಬಿಡ್ಬೇಕೆ ನಮ್ಮನ್ನ? ಛೇ 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 ಛೇ, ಎಂತ ಮಾತ್ರಿ ಶಿವ, ಅದು ನಿಮ್ಮ ಬಾಯಾಗ ಅಲ್ರಿ. ಈ ಖಾದಿ ಶರ್ಟ್ ತೊಡೋದಕ್ಕೂ ನೀವ ಕಾರಣ, ಮತ್ತ ಮುನ್ಸಿಪಾಲಿಟಿ ಅಧ್ಯಕ್ಷನಾಗಲಕ್ಕೂ ನೀವ ಕಾರಣ. ಅಂತಾದ್ರಾಗ ನೀವು ಈ ಮಾತು ಅನ್ಬೇಕ್ರೆ ಅಲ್ಲರಿ. ನೀವು ತೋರ್ಸೋ ದಾರಿಯಾಗ ನಡೆಯೋ ಕುರಿ ಇದ್ದಂಗ್ರಿ ನಾನ. ಸತ್ಯವಾಗಿ ಹೇಳ್ತಪ್ಪ ನಿನ್ನ ಮಾತು. ಈಗಿನ ರಾಜಕೀಯ ರಣರಂಗದಲ್ಲಿ ದಿನಕ್ಕೊಮ್ಮೆ ಬಣ್ಣ ಬದಲಾಯಿಸಿದಾಗಲೇ ನೀನು ತೊಟ್ಟಿರುವ ಕಾಕಿ ಬಟ್ಟೆಗೂ ಕಿಮ್ಮತ್ತು. ಅಧಿಕಾರ ಸಿಕ್ಕಿದೆ, ಉಳಿಸಿಕೋ. ಅಲ್ರಿ ಶಿವ, ಅಧಿಕಾರ ನಮ್ದಾದ್ರೇನ್ರಿ, ಆದಾಯ ಎಲ್ಲ ನಿಮ್ಗೆ ತಲುಪ್ತೈತಲ್ರಿ. ನಿಮ್ಮ ತಲೆ ಇಲ್ಲಿ ಇರೋದಲ್ರಿ, ಸಂಬಳದ ಶಿಪನ್ ಕಾಕನ ಮನೆಯಾಗಿರೋ ತಲೆ ಇರಿದ ಬಂದೈತಿ ನೋಡ್ರಿ. ಸತ್ಯಪ್ಪ, ನನ್ನ ಮೈಂಡನ್ನು ವ್ಯರ್ಥ ಮಾಡಿಕೊಳ್ಳಲೇಕೆ ಎಂತ ಮಂತ್ರಿಗಳೇ ಬಂದು ಸಲಹೆ ಪಡೆದುಕೊಂಡು ಹೋಗುತ್ತಾರೆ. ಅದಿರ್ಲಿ ಸತ್ಯಪ್ಪ, ನಿನ್ನ ಮಗಳ ವಾಸಂತ್ಯ ವಿಷಯ ಎಲ್ಲಿಗೆ ಬಂತು? ಛೇ 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 ಛೇ, ಆ ವಿಷಯನ್ನ ಮಾತಾಡ್ಬೇಕಂತ ಬನ್ರಿ. ಅವನವನು ಈ ಕೌಜಿಲ್ಗ್ಯಾರ ಆನಂದನ ಉಪ್ಪಿಟ್ಟು ಕೊಡಂದ್ರೆ ಬಜ್ಜಿ ಕೊಡ್ತಾನು, ಬಜ್ಜಿ ಕೊಡಂದ್ರೆ ಉಪ್ಪಿಟ್ಟು ಕೊಡ್ದ ಅಂತ ಮಾತಿನ ನೋಡ್ರಿ. ಅವ ಅಂತ ಮಾತಿನ ಗದ್ದಲದಾಗ ಮರ್ತು ಬಿಟ್ಟು ನೋಡ್ರಿ ದಿನಾರ. ಅಲ್ರಿ ಶಿವ, ನಿಮ್ಮ ರೆಕಮೆಂಡದಿಂದ ಆಗಿ ನನ್ನ ಮಗಳ ಟೇಲರಿಂಗ್ ಟೀಚರ್ ಆಗಿ ಸೆಲೆಕ್ಟ್ ಆಗಿದ್ದಾಳ್ರಿ ಅಪ್ಪ. ಹಾ, ಏ ನನ್ನ ಮಗಳ ಸುದ್ದಿ ತೆಗೆದಕ್ಕ ಇತ್ತಾಗ ಬಂತು ನೋಡ್ರಿ ಅವ್ರ ಸವಾರಿ. ಹಲೋ ಪಾದರ್, ನೀವ್ ಇಲ್ಲಿದ್ದೀರೇನ? ನಾ ಎಲ್ಲರ ಚಿಗಲಿ ನಡ್ಸ್ಯಾನ ಅಂತ ಮಾಡಿದ್ದೆ. ಸರಿ, ಇಲ್ಲಿ ಯಾರ ನಿಂತಾರ? ಸರಿ, ನೋಡೋಣ ಯಾರಂತ. ಓಹೋ, ಪ್ರತಾಪ್ ಸೌಕರ್. ತಡಿ ಹೋಯಪ್ಪ, ಸರಿ ಇಲ್ಲ ಒಂದ್ ಸ್ವಲ್ಪ ಮಾಡ್ತೀವ್ರ ಸೌಕರ್. ನಿಮ್ಗೆ ದೊಡ್ಡ ನಮಸ್ಕಾರ. ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರ್ಬಿಯಾತಕ, ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರ್ಬಿಯಾತಕ, ಬೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಹಿಡಿಸಾಕ, ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರ್ಬಿಯಾತಕ, ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರ್ಬಿಯಾತಕ, ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಹಿಡಿಸಾಕ. ಸಣ್ಣ ನಡ ಕಣ್ಣು ಕುಕ್ಕುವಂಗ ಬಳು ಕಾಳ
ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಕಟ್ಟದಿಟ್ಟ ಸಿಲಬಲಿ ಅಂಗಮಯ್ಯ ಮಾಟ ಯಾಕ ಬೇಕ ತಲಿ ಮ್ಯಾಲ ಹಿಪ್ಪಿ ಕಟ್ಟ ಕಟ್ಟದಿಟ್ಟ ಸಿಲಬಲಿ ಅಂಗಮಯ್ಯ ಮಾಟ ಯಾಕ ಬೇಕ ಹುಡುಗಿ ತಲಿ ಮ್ಯಾಲ ಹಿಪ್ಪಿ ಕಟ್ಟ ಗಂಡಸುರ್ಕಿಂತ ಕಡಿಮೆ ಏನಂತ ಹತ್ತಿ ಜಿಂಚ ಪ್ಯಾಂಟ ಗಂಡಸುರ್ಕಿಂತ ಕಡಿಮೆ ಏನಂತ ಹತ್ತಿ ಜಿಂಚ ಪ್ಯಾಂಟ ಒಂದಕ್ಕೆ ಬಂದ್ರ ತೊಂದ್ರೆಯಾಗಿ ಪರ್ಪಿಯ ಗೋಳಾಟ ಹುತ್ತರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಹುತ್ತರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಮೆಚ್ಚಿ ಬಂದ ಮಳ್ಳ ಹುಡುಗರು ಹೋಗ ಹಿಡ್ಸಾಕ ಮುಗಿತಾ ನಿಂದು ಬಂಗಾರದಂತ ಬಣ್ಣ ನೀನು ಬಾಳ ಚಂದ ಕಾಣತಿ ಗಂಡ ಹುಡುಗರ ಅಂಗಿ ಹಾಕಿ ಮಂಗ್ಯ ನಂಗ ಮಾರತಿ ಬಂಗಾರದಂತ ಬಣ್ಣ ನೀನು ಬಾಳ ಚಂದ ಕಾಣತಿ ಗಂಡ ಹುಡುಗರ ಅಂಗಿ ಹಾಕಿ ಮಂಗ್ಯ ನಂಗ ಮಾರತಿ ಹಿಡಿದ ಗಂಡ ಸೂರಿದ್ದ ಗದ್ದಲದಾಗ ಹೋಗಿ ಹಿಡಿದ ಗಂಡ ಸೂರಿದ್ದ ಗದ್ದಲದಾಗ ಹೋಗಿ ಸಂತ ಒದ್ದಾಡಿದ ಒದ್ದಾಡಿ ಬೇಕತಿ ಹುಚ್ಚರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಹುಚ್ಚರಂಗ ಹುಡುಗಿ ಫ್ಯಾಷನ್ ಅರ್ಬಿಯಾತಕ ಮೆಚ್ಚಿ ಬಂದ ನಿನ್ನ ಮಗಳ ವರ್ಣನೆ ಮಾಡಿದ್ದು ಸಾಕು. ಹಾ ವಸಂತಿ, ಹಾ ಸರ್ ಎಲ್ಲಿಗೆ ನಡೀತಿದ್ದ ಇದೆ ನಿನ್ನ ಟೇರ್ಲಿಂಗ್ ಟೀಚರ್ನ ಕೆಲಸ? ಏ ಫಸ್ಟ್ ಕ್ಲಾಸ್ ನಡೆದೈತ್ರಿ ಸರ್. ಇವ್ ನಡಬರಕ್ಕೆ ಇವಂದೇನ್ರಿ ತಿಂಡಿ ನಿಮ್ಮ ಅವ್ನು ನಾನು ತಿಂದಿದ್ದಾಗ ನೀ ಇಲ್ಲಿ ಬಂದಿ ಅದ ನಾನು ತಿಂಡಿರ್ಲಿಲ್ಲ ಅಂದ್ರೆ ನೀ ಎಲ್ಲಿ ಬರ್ತಿದ್ದಿ ಭೂಮಿ ಮ್ಯಾಗ ನಿನ್ನ ಅವನು ಅದ ಹಂಗ ತಿಂಡಿ ಹಬ್ಬಸ್ತಲೆ ಅಂತ ಪೀಸ್ ಹೊರ ತೆಗದಿಯಪ್ಪ. ಹೌದು ನಿನ್ನ ಅವನ ಬರಬ್ಬರ ಮಾತಿ ನೀ ಸರಿ ಇಲ್ಲ, ನಾ ಸಾವ್ಕಾರ ಜೊತೆ ಮಾತಾಡ್ತೀನಿ ಒಂದ್ ಸ್ವಲ್ಪ. ಸಾವ್ಕಾರ ಸಾವ್ಕಾರ ಅವ್ರ ನಿಮ್ಮ ಅವ್ರ ನೋಡಿ ಯಾವ ಹೂ ಹೋಗೈತ ನೋಡು. ಸಾವ್ಕಾರ ಎತ್ತತ್ಲಾಗ ಯಾಕ ಸ್ಕೂಲ್ ಕಡೆ ಭೇಟಿನ ಕೊಟ್ಟಿಲ್ಲ ಯಾಕ್ರಿ? ಅವ್ರ ಕೆಲಸ ಶಿವ ಸದ್ಯಕ್ಕೆ ಅವ್ರ ಕೆಲಸ ಭಾಳ ತುರ್ತದಾವ ಈಗ ಅದಕ್ಕಾಗೆ ಬಂದಿಲ್ಲ ಅವ್ರು. ಇಲ್ಲ ಅಂದ್ರ ಹೆಣ್ಮಕ್ಳಂದ್ರ ಜೋಳ ಸುಡ್ತು ನಿನ್ನ ಪಾರ್ಟಿ ಅದು ನೀನು ನಾವು ನೋಡಿಲ್ಲ ದಿನಕ್ಕೆ ಒಂದು ಸರ ಅಷ್ಟೇ ಯಾಕ ಊಟ ಮಾಡಿದ ನೀರು ಸತ್ರ ಉಗಳಾಕಾರ ಅಲ್ಲೇ ಬರೋ ಮಗ ಅದಾರ ಅವ್ರು. ಏನ್ ಮಾತಾಡ್ತೀಯಪ್ಪ ನೀನು? ಯಾವಾಗ್ಲೂ ಇವ್ರ ಬಗ್ಗೆ ವಿಚಿತ್ರನ ಮಾತಾಡ್ತಿಯಲ್ಲ. ಸ್ವಂತ ಸಂಸ್ಥೆ ನಡೆಸೋ ಮಾಲೀಕರಂದ್ರ ಯಪ್ಪ ನಮ್ಮ ಪಾಲಿನ ದೇವ್ರಿದ್ದಂಗ ಅವ್ರು. ಹೌದು ಪೂರ್ಮಾಸಿ ದೇವ್ರ ಅವ್ರು ಎಲ್ಲಾರು ಹೆಣ್ಮಕ್ಳು ಇಟ್ಕೊಂಡಾರ ವಸಂತಿ, ನಿನ್ನಷ್ಟು ತಿಳುವಳಿಕೆ ನಿಮ್ಮ ಅಪ್ಪನಿಗಿದ್ದಿದ್ದರೆ ಇಷ್ಟೊಂದು ದೊಡ್ಡ ಹುದ್ದೆಯಲ್ಲಿ ಇರುತ್ತಿದ್ದ. ಮೆದುಳಿದೆ ಆದ್ರೆ ಬುದ್ಧಿನೇ ಇಲ್ಲ ಈ ದಡ್ಡನಿಗೆ. ಏನ್ರಿ ಶಿವ ನನಗ ದಡ್ಡ ಅಂದ್ರಿ? ಅಲ್ರಿ ಈ ಊರಾಗ ಮೊದಲು ಹೆಂಗಿದ್ನಿ ಈಗ ಹೆಂಗದೀನಿ ಮುಂದೆ ಹೆಂಗ ಇರ್ತೀನಿ ನೋಡಂತ್ರಲ್ಲ ಶಿವ. ಸತ್ಯಪ್ಪ, ನೀನು ಇನ್ನೂ ನನ್ನಿಂದ ಅಂತ ಮಹತ್ವದ ಕಾರ್ಯ ಇನ್ನೂ ಅನುಭವಿಸಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ನಿನಗೊಂದು ಮಂತ್ರಿ ಸ್ಥಾನ ಕಟ್ಟಿಟ್ಟ ಬುತ್ತಿ. ಏನ್ರಿ ನನಗ ಮಂತ್ರಿ ಸ್ಥಾನ ಕಟ್ಟಿಟ್ಟು ಬುತ್ರಿ? ಅವನವನ್ ಲಾಟ್ರಿ ಹೊಡೆದಂಗ ಆತ್ರಿ. ಅಂದ್ರ ನಾ ಮಂತ್ರಿ ಆದ್ರ ನನ್ನ ಮಗಳ ವಾಸಂತಿ ಯಾರ್ರಿ? ಯವ್ವ ಮಗಳ ಮೋದಿ ಕಾಕನ ಮೊಮ್ಮಗಳನ್ನ. ನಿಮ್ಮ ಕರೆಕ್ಟೇ ಇದೆ ಯವ್ವ. ನಾನು ಇಷ್ಟವಾದ ಕಾಟನ್ ಮಾರ್ಕೆಟ್ಗೆ ಹೋಗ್ತೇನೆ, ಇನ್ನೊಂದು 4 ದೊಡ್ಡ ಅರ್ಬಿ ತರ್ತೀನಿ, ಹಾಕೊಂಡು ಅಡ್ಡಾಡ್ತೀನಿ. ನಾ ಹೋಗಿ ಬರ್ಲಿ? ಹೋಗಿ ಬರ್ಲಿ ಅಯ್ಯವ್ವ? ಹೋಗಿ ಬಾಯಪ್ಪ ಬಾಯಿಲೆ. ನಿನಗೇನ್ ತಲೆಯಾಗ ಹುಚ್ಚ ಇರ್ತೈತ್ ನೋಡು, ಅದ ಭ್ರಮೆದಾಗ ಇರ್ತೀನಿ. ಯವ್ವ ಮರ್ತಿದ್ನಿ ಬಾಯಿಲೆ. ಯವ್ವ ಮಣಿ ಕಿಲಿಕಯ್ಯ ವಾಗಾತಿಟ್ಕೋ, ಯಾಕ ತುಂಬಿದ ಮಣಿ ಕಳ್ಳು ನನ್ನ ಮಕ್ಕಳು ಬಾಳದಾರಿ ಊರಾಗ. ಕಣ್ಣಿಗಿನ ಹಾಕಿಕ್ಯಾರು ವಾಗಾತ್ಯ ಮತ್ ಹೇಳಿದ್ ನೆನಪಿಟ್ಕೋ. ಯಪ್ಪ ಅಂತ ಮೂರ್ಖರಿಗೆ ಮೊದಲ ನನ್ನ ಮನೆ ತೋರ್ಸಂಗಿಲ್ಲ. ನನಗ್ ಗೊತ್ತಿಲ್ಲ ಶಿವಾಪುರ ಹುಡುಗರು ಹೆಂಗ ಅದಾರ ಅಂತ. ಯಪ್ಪ ನೀ ಬಜಾರ್ಕ್ ಹೋಗಿ ಇಲ್ಲ? ನನಗೊಂದು ಚೈನಾ ಸಿಲ್ಕ್ ಸಾರಿ ತರ್ತೀನಿ ಅವ್ವ ತರ್ತೀನಿ. ಆಯ್ತಂಗಾರ ನಾ ಹೋಗಿ ಬರ್ಲೇ. ವಸಂತಿ, ನೀನೊಂದು ವಿಷಯ ಮಗಳು ಪಾಪ ಚೈನಾ ಸಿಲ್ಕ್ ಸಾಡಿ ತಗೊಂಬ ಅಂದಲೆ ಅವ್ವ. ಏನ ಲೈನ್ ದ ತಗೊಂಬರ್ಲಿ ಏನ ಕಲರ್ ದ ತಗೊಂಬರ್ಲಿ? ಎಲ್ಲಾ ಕಡೆ ತೂತ್ ಬಿದ್ದಿ ತಗೊಂಬ ಸೀರಿ. ಚಲೋದ ಬಿಡ್ತೀವ ಯವ್ವ. ನೀವು ಬಾಜು ನಿಂತಲ್ಲ
ಈ ಮಂಗ್ಯಾನ ಮಗ ಬಾ ಸುಮಾರದಾನೆ ಬೆರಿಕದನವ ಓ ಊರ್ ಸರಿ ಇಲ್ಲ ನಾವ ಸರಿ ಇಲ್ಲ ನಾಲ್ಕು ಮಂದಿ ಹೂವ ಅಲ್ಲಿ ಜೋಲ ಸೋರ್ಸಾಕತ್ರಿ ಶಿವಾಪುರ ಹಾಳು ತಕ್ಕ ಬಂದಾವ್ ಅದ್ರ ಸಂಬಂಧ ನೀಲಿ ನಿಮ್ಮ ಸಂಬಂಧ ಏನೇನು ಮಾಡಿದಾರೋ ಏನೇನಿಲ್ಲೋ ಎಲ್ಲಿ ನಿಮ್ಮಿಂದ ರೊಕ್ಕ ಹಾಸ್ಕೊಂಡ್ರು ಇತ್ತ ತ್ರಾಸ ತೊಗೊಂಡಾರವ್ವ ಯಪ್ಪ ಅದಕ್ಕಾಗಿ ಒಂದು ಸ್ವಲ್ಪ ಇವನ್ ಕಡೆ ಕಣ್ಣು ವಾಗಾತಿರ ಮತ್ತ ಇವ್ನ ಬಲಿಗೆ ಗಿಲಿಗೆ ಬೈದಿದ್ದಿ ಯಪ್ಪ ಅವ ಚಾಪಿ ಬುಡಕ್ ಆಡಿದ್ರ ನಾ ರಂಗೋಲಿ ಬುಡಕ್ ಆಡಾಕದಿನ್ನ ಅವ ಅಂದ್ರ ಅವ್ರಪ್ಪದಿನ್ನ ಯಪ್ಪ ಅಂತ ವಿಷಯದಾಗ ನಾ ಬಾಳ ಹುಷಾರದೀನಿ ಯಪ್ಪ ಸೀರೆ ತಗೊಂಡ್ ಬರ್ತಿ ಅದ್ರ ಜೊತೆ ಜಂಪರ್ ಪೀಸು ತಗೊಂಡ್ ಬಾ ಅಲ್ವಾ ಟಕ್ಯಾಪವ್ರ ಆ್ಯಪ್ನ ಅಂಗಡಿಯಾಗ ತೂತು ಬಿದ್ದು ಸೀರೆನ ತರ್ತಾನಂತ 3,000 ಕೊಟ್ಟು ಯಪ್ಪ ಇನ್ನು 300 ರೂಪಾಯಿ ಜಂಪ ತರಲ್ಲ ಆ, ತರ್ತೀನಿ ಅವ್ವ ನಿನಗೆ ಬುದ್ಧಿ ಹೇಳಾಕ ನಿಂತು ನಾ ಗುದ್ಕಿ ತಿಂದಂಗಾತಿ ನಾ ನಡಿತೀನಿ ಸಾವ್ಕಾರ ನೀವು ಮತ್ತ ಬಾಳ ತಪ್ಪು ತಿಳ್ಕೊಬಾರ್ದ್ರಿ ಮತ್ತ ಪರವಾಗಿಲ್ಲ ಬಿಡು ವಾಸಂತಿ ನಾನೊಂದು ವಿಷಯ ಬಾರ ನಿಮ್ಮ ಮೌನ ಬಾ ಅದಿರ್ಲಿ ವಾಸಂತಿ ಅದ ವಿಷಯ ಮರ್ತಿದ್ನಿ. ಯವ್ವ ಒಂದು ವಿಷಯ ಮರ್ತಿದ್ನಿ ಏನ್ ಮರ್ತಿದ್ಯಪ್ಪ ನೀ ಬಡ ಬಡ ಇಲ್ಲೇ ಪೂಚ್ ಹೋಗಿ ಒಳ್ಳ ಮಾಡಲ್ಲಿ ಹೋಗೋದು ಬರೋದು ಮಾಡಬೇಡ ಯವ್ವ ಏನ ಹೋಗ್ಬೇಕಾಗೈತಿ ಪಕ್ಕದ ಮನೆ ಪದ್ಮ ನೋಡಿದ್ಯವ್ವ ಹಾ ಅಕ್ಕಿ ಮನ್ಯಾಗ ನಮ್ಮ ಗಿಂಡಿ ಬಿಟ್ಟು ಬಂದಿ ಅಯ್ಯೋ ಹೇ ಪ್ರಭು ಹೇ ಹರಿರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ್ ಏ ಕ್ಯಾವ ಬಹುಶಃ ನೀ ಗಿಂಡಿ ಬಿಟ್ಟು ಬಂದಿ ಮನಸ್ಸು ಬೆಚ್ಚಿದ್ದೆ ಅಂದ್ರೆ ಹಂಡೆವ ಅಲ್ಲೇ ಇಟ್ಟು ಬರ್ತಿದ್ದಿ ನೀನು ಸಾಕು ಮಾಡವ ನೀ ಹರಿರಾಮ್ ಅಂದ್ರೆ ಇಲ್ಲೆಲ್ಲ ಅದ ಬಂದೈತಿ ನಿಂತ ಬಿಡ್ತಾರು ಅದಕ್ಕೆ ಎಣ್ಣಾಕ್ ಹೋಗ್ಬಿಡವ ನೀನ ಜಾಗ ಕಲಿ ಮಾಡಪ್ಪ ಸರಳ ಹೊಕ್ಕಿನ ಬಿಡು ಯಾಕೆ ನಿಂದು ನಂದು ಅವಸರ ಬಾಳ ವಾಸಂತಿ ಹಾ. ನನ್ನ ನಿನ್ನ ಪ್ರೀತಿ ವಿಷಯ ಓಹೋ ಪ್ರೀತಿ ಪ್ರೇಮದ ವಿಷಯ ಅದು 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 ಮತ್ತೇಕೆ ಸಂಕೋಚ ಪಡುತ್ತಿರುವೆ ವಾಸಂತಿ ನಿರ್ಭಯವಾಗಿ ಹೇಳು ನಿನ್ನ ಮನಸ್ಸಿನ ಮಾತನ್ನು ಅಂತೂ ಈ ಕಾಮದ ಪೇಂಡ್ರಿ ಮಗ ಪ್ರತಾಪನ ಕಣ್ಣು ನನ್ನ ಮೇಲೆ ಬಿತ್ತಂದಂಗ ಆತ್ರಿ ನಾವು ಭಾಳ ಹೊತ್ತು ಇಲ್ಲಿ ನಿಂದ್ರಬಾರದ್ರಿ ಆದ್ರೂ ಈಗಿನ ಕಾಲ ಶ್ರೀಮಂತರಿಗೆ ಭಾಳ ಸೌಕ್ರಿ ಹಣ ಒಂದಿದ್ರ ಸಾಕು ಬಡವರು ಹೆಣ್ಮಕ್ಳು ಒಣ್ಣಂಗಿಲ್ಲ ಯಾ ಹೆಣ್ಮಕ್ಳು ಒಣ್ಣಂಗಿಲ್ಲ ಕೈ ಗೊಂಬೆ ಹಂಗೆ ಮಾಡಿ ತಿಳ್ಕೊಂಡ್ಬಿಡ್ತಾರ ಹೆಂಗಾರ ಮಾಡಿ ಇಲ್ಲಿಂದ ಪಾರ ಅಂತ ಲಕ್ಷ್ಮೀ ಪುತ್ರ ಅದನ್ನ ಹೆಂಗಾರ ಮಾಡಿ ಇಲ್ಲಿಂದ ನಾ ಪಾರ ಆಗ್ಬೇಕು ನೋಡ್ರಿ ಏನು ವಾಸಂತಿ ಏಕೆ ಮೌನವಾಗಿ ನಿಂತು ಬಿಟ್ಟೆಯಲ್ಲ ನೋಡು ವಾಸಂತಿ ನಿನಗೆ ನಾನು ಟೇರ್ಲಿಂಗ್ ಟೀಚರ್ ಕೆಲಸ ಕೊಡಿಸಿದ್ದು ಈ ನಿನ್ನ ತಲೆಯಲ್ಲಿ ಬುದ್ಧಿ ಹಾಗೂ ನಿನ್ನ ನಡವಳಿಕೆ ನೋಡಿ ಅಲ್ಲ ಈ ನಿನ್ನ ಒಣಪು ವೈಯಾರದ ಮೈಮಾಟಕ್ಕೆ ಮನಸ್ಸಾತು ನಿನಗೆ ಕೆಲಸ ಕೊಡಿಸಿದ್ದೇನೆ ರುಕೋ ಸರ ಸಬರ್ಕರು ಸಾವುಕಾರ ಹೇಳ್ರಿ ಓ ಮರ ನಡಬರಕ್ ನಿಂದೆಲ್ಲಿ ಕಿಡ್ ಎತ್ತಾಗ ಸಾವುಕಾರನ ಜೊತೆ ಮಾತಾಡಕತ್ತೀನಿ ನಾ ಕಾಮಿಡಿ ಪೀಸ್ ರೀ ಸಾವುಕಾರ ನಾನು ನಿಮ್ಮವಳಾಗಲು ನನಗೊಂದು ಸ್ವಲ್ಪ ಸಮಯ ಕೊಡ್ರಿ ಆಮೇಲೆ ವಿಚಾರ ಮಾಡಿ ಹೇಳ್ತೀನಂತ್ರಿ ಹಾಗಾದರೆ ನನ್ನ ನಿನ್ನ ಪುನಃ ಭೇಟಿ ನಮ್ಮ ನಿಮ್ಮ ಮನಗಳೆರಡು ಒಂದಾದಾಗ ಇದು ವಿಮಲ ಹರುಷ ಈ ನಿಮಿಷ ಇರಲಿ 100 ವರುಷ ಹರಡುವ ಪ್ರೇಮಕ್ಕೆ ಈ ಜನ್ಮವೇ ಬರವಶ ಹರಡುವ ಪ್ರೇಮಕ್ಕೆ ಈ ಜನ್ಮವೇ ಬರವಶ
ಗಂಡಸನಿಂದ ಕಣ್ಣ ಒಳಗೈಲ್ಲ ನನ್ನೇ ಬಣ್ಣಗಳು ಒಂದು ಸಲ ಕೂಡ ಪ್ರೀತಿ ಸಾರದು ಮರೀತು ನಾನಿಲ್ಲಿ ಓ ಹರುಷ ಇರಲಿ ನೂರು ವರುಷ ಲಾ ಲರ ಲಾ, ಲರ ಲರ ಲರ. ಓ ಅಣ್ಣ ಹೂವ ಹಾಕು ಐತ್ರ ಹಂಗ